ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನ್ಶಿಗೂಡ ಯೂಟ್ಯೂಬ್ ಚಾನಲ್. ಸೊ ಇವಾಗ ತಾನೇ ಎದ್ದಿದ್ದೀನಿ. ಇವಾಗ ಕಾಲೇಜ್ ಹತ್ರ ಸ್ವಲ್ಪ ಕೆಲಸ ಇದೆ. ಯೋಚನೆ ಮಾಡ್ತೀನಿ ಮಂಡೇ ಹೋಗೋದಾ ಇವತ್ತೇ ಹೋಗೋದಾ ಅಂತ. ಸೊ ಸ್ವಲ್ಪ ಇಂಪಾರ್ಟೆಂಟ್ ವರ್ಕ್ ಇದೆ. ಅಕಸ್ಮಾತ್ ಇವತ್ತು ಹೋಗೋದಾದರೆ ಇವತ್ತು ಹೋಗ್ಬಿಟ್ಟು ಬರಬೇಕು. ಇವಾಗ ಒಂದು 12 o'clock. ಅಕಸ್ಮಾತ್ ಇವತ್ತು ಆಗಿಲ್ಲ ಅಂದರೆ ಮಂಡೇ ಹೋಗಬೇಕು. ಸೊ ಇವಾಗ ಎದ್ದು ತಿಂಡಿ ಮಾಡಬೇಕು. ಫ್ರೆಶ್ ಅಪ್ ಆಗಿ ಕೂತ್ಕೊಂಡಿರೋದು ನಾನು. ಫ್ರೆಶ್ ಅಪ್ ಆಗಿ ಸ್ವಲ್ಪ ಕೂಮ್ ಮಾಡಿಕೊಂಡು ಏರೆಲ್ಲ ತಿಂಡಿ ಮಾಡೋಕ್ಕೆ ಕೂತ್ಕೊಂಡಿದ್ದೀನಿ. ಸೊ ತಿಂಡಿ ಬಂದು ನಮ್ಮ ಮಮ್ಮಿ ಇವತ್ತು ನನಗೆ ಕಾಂಕ್ರೀಟ್ ಮಾಡಿಕೊಟ್ಟಿದ್ದಾರೆ. ಆ್ಯಕ್ಚುಲಿ ರೈಸ್ ಸಾಂಬಾರಿದೆ. ಸೊ ತಿಂದ್ಬಿಟ್ಟು ನೆಕ್ಸ್ಟ್ ಏನಾಗುತ್ತೆ 10:47 ತಿಂಡಿ ಮಾಡ್ತಾಯಿದ್ದೀನಿ. ಯಾಕೆ ಮುಂದೆ ಔಸ್ಕೊಂಡು ಮಲಗಿರೋದು ನೀನು? ಬೆಳಿಗ್ಗೆ ತಿಂಡಿ ಮಾಡಿ ಮಲಗಿದ್ದಷ್ಟೇ. ಮತ್ತೆ ಎದ್ದಿದ್ದೆ 5 o'clock. ಎದ್ದಿದ ತಕ್ಷಣ ಟೈಮ್ ಆಗಿರೋದು ನೋಡಿ ಅಮ್ಮ ಬಂದರೆ ಬೈತಾರೆ ಅಂತ ಬೇಗ ಮನೆ ಕೆಲಸ ಎಲ್ಲ ಮುಗಿಸಿದ್ವಿ. ಆ್ಯಂಡ್ ನನ್ನ ತಮ್ಮನೂ ಕೂಡ ಸ್ವಲ್ಪ ಹೆಲ್ಪ್ ಮಾಡ್ದ. ಮನೆ ಫುಲ್ಲು ಗಲೀಜಾಗಿತ್ತು ಆ್ಯಂಡ್ ಮೆಸ್ ಆಗಿತ್ತು. ಫುಲ್ಲು ನಮ್ದು ಡಬಲ್ ಬೆಡ್ರೂಮ್ ಆಗಿರೋದ್ರಿಂದ ಆ ರೂಮು ಈ ರೂಮು ಎಲ್ಲ ಬೆಡ್ ಎಲ್ಲ ಹಾಕಿ ನೀಟಾಗಿ ಬೆಡ್ಶೀಟ್ ಎಲ್ಲ ಈಚೆಗಡೆ ತಗೊಂಡೋಗಿ ಹೋದ್ರಿ. ಕಡೆ ಅಮ್ಮ ಫೋನ್ ಮಾಡಿದ್ರು ಬಂದು ಕರ್ಕೊಂಡು ಹೋಗೋ ಬಸ್ ಸ್ಟಾಪ್ ಇಂದ ಅಂತ. ಅಮ್ಮನ್ನ ಕರ್ಕೊಂಡ್ ಬಂದು ಅದಾದ್ಮೇಲೆ ನನ್ನ ತಮ್ಮ ಡ್ಯೂಟಿಗೆ ಹೊರಟ. ರಿಮೈನಿಂಗ್ ಏನ್ ವರ್ಕ್ ಇತ್ತು ಅದನ್ನೆಲ್ಲ ನಾನೇ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಅದಾದ್ಮೇಲೆ ಸ್ವಲ್ಪ ಕಾಫಿ ಕುಡ್ಕೊಂಡು ಫ್ರೆಂಡ್ಸ್ ಬಂದಿದ್ರು ಅಂತ ಕೆಳಗಡೆ ಶಟಲ್ ಕಾಕ್ ಆಡೋಣ ಅಂತ ಹೋದ್ವಿ. ನಾವು 3 ಮೆಂಬರ್ಸ್ ಇರೋದ್ರಿಂದ ಕ್ಲೆಬ್ಸ್ ಹಾಕಿದ್ವಿ ಯಾರ್ಯಾರು ಫಸ್ಟ್ ಆಡೋದು ಅಂತ. ಅದಾದ್ಮೇಲೆ ನಾವು ಆಡ್ತಿರೋದು ನೋಡಿ ಒಂದು ಚಿಕ್ಕ ಹುಡುಗಿ, ಮೇ ಬಿ ಒಂದು 5th ಸ್ಟ್ಯಾಂಡರ್ಡ್ ಇರ್ಬೋದು. ಆ ಹುಡುಗಿ ಅಕ್ಕ ನಾನು ಆಡ್ತೀನಿ ಅಂತ ಅಂದ್ಲು. ನಾವು ಚಿಕ್ಕ ಹುಡುಗಿ ಅಲ್ವಾ ಆಡಲ್ಲ, ಸ್ವಲ್ಪ ಹೊತ್ತು ಆಡ್ತಾಳೆ ಅಂತ ಕೊಟ್ರೆ ಹೈಪರ್ ಆಕ್ಟಿವ್ ಇದ್ಲು, ಸಖತ್ತಾಗಿ ಆಟ ಆಡಿದ್ಲು. ಸೊ ಅವಳು ಆಟ ಆಡಿ ಆಟ ಎಲ್ಲ ಮುಗಿದ್ಮೇಲೆ ನಾನು ಅರ್ವಿ ಒಂದು ಗೇಮ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ಈಗ ನಾನು ಅರ್ವಿ ಒಂದು ಚಾಲೆಂಜ್ ಮಾಡ್ತೀವಿ. ಏನಂದರೆ ಹೈಡ್ ಆ್ಯಂಡ್ ಸೀಕ್. ನಾನು ಅಲ್ಸ್ಕೊಂತೀನಿ, ಅರ್ವಿ ಹುಡ್ಕೋದು. ಓಕೆನಾ? ಇಲ್ಲಿ ನೋಡು. ಓಕೆನಾ? ಓಕೆ, ಲೆಟ್ಸ್ ಸ್ಟಾರ್ಟ್. ನಾನು ಆರ್ವಿ ಈ ತರ ಎಲ್ಲ ಆಟ ಆಡಿ ತುಂಬಾನೇ ದಿನಗಳಾಗಿತ್ತು. ಬಿಕಾಸ್ ನಾವು ಆ ಮನೇಲಿ ಇದ್ದಾಗ ತುಂಬಾ ಚಿಕ್ಕ ಮನೆ, ಅದು ಯಾವಾಗ್ಲೂ ಜೊತೆಲೇ ಇರ್ತಿದ್ವಿ 4 ಮೆಂಬರ್ಸ್ ಕೂಡ. ಬಟ್ ಇವಾಗ ಸ್ವಲ್ಪ ದೊಡ್ಡ ಮನೆ ಆಗಿರೋದ್ರಿಂದ ಅವಳು ಆ ರೂಮ್ ಅಲ್ಲಿ ಇರ್ತಾಳೆ, ನಾವ್ ಈ ರೂಮ್ ಅಲ್ಲಿ ಇರ್ತೀವಿ. ಆ ಮನೇಲಿ ನಾನು ತುಂಬಾ ಆಟ ಆಡ್ಸಿದೀನಿ ಟೆರೆಸ್ ಮೇಲೆಲ್ಲ. ನಾನು ಇನ್ಸ್ಟಾಗ್ರಾಮ್ ನೋಡಿದ್ರೆ ಗೊತ್ತಾಗುತ್ತೆ ನಾನು ಅದ್ರಲ್ಲಿ ಆರ್ವಿನ ಎಷ್ಟು ಆಟ ಆಡ್ಸಿದೀನಿ ಅಂತ. ವೆರಿ ಲಾಂಗ್ ಟೈಮ್ ಹತ್ರ ಆಟ ಆಡಿದ್ದು ನಂಗೆ ತುಂಬಾನೇ ಖುಷಿ ಆಯ್ತು. ಆಕ್ಚುಲಿ ಹೇಳ್ಬೇಕಂದ್ರೆ ತುಂಬಾ ಹೊತ್ತು ಆಟ ಆಡಿದ್ವಿ ನಾನು ಆರ್ವಿ ಎಲ್ಲ. ರನ್ನಿಂಗ್ ರೇಸು ಮತ್ತೆ ಹೈಡ್ ಆ್ಯಂಡ್ ಸೀಕ್ ಅಂತ ತುಂಬಾ ಹೊತ್ತು ಆಟ ಆಡದ್ಮೇಲೆ ಅವಳನ್ನ ಮೇಲ್ಗಡೆ ಬಿಟ್ಟು ಸ್ವಲ್ಪ ಹೊರಗೆ ಹೋಗ್ಬೇಕಿತ್ತು, ರೀಚಾರ್ಜ್ ಮಾಡಿಸ್ಬೇಕಿತ್ತು. ಅಂಡ್ ಆಲ್ಸೋ ಏನಾದ್ರು ತಿನ್ಬೇಕು ಅನ್ನಿಸ್ತಿತ್ತು ಅಂತ ಹೇಳಿ ಹೋಗಿ ಸ್ವಲ್ಪ ಪಾನಿಪುರಿ ತಿನ್ಕೊಂಡ್ ಬಂದೆ. ಊಟ ಮಾಡೋ ಮೂಡ್ ಇದ್ದಿಲ್ಲ. ಸೊ ನಮ್ಮ ಅಮ್ಮಗೆ ನಾನು ಹೇಳ್ದೆ ನಂಗೆ ಊಟ ಬೇಡ ಅಂತ. ಬಟ್ ಅವ್ರು ಇಲ್ಲ ನೈಟ್ ಟೈಮ್ ಏನಾದ್ರು ಸ್ವಲ್ಪ ತಿನ್ಲೇಬೇಕಂತ ಹೇಳಿ 2 ತುತ್ತು ತಿನ್ನು ಅಂತ ಅವರೇ ತಿನ್ಸಿದ್ರು. ಅಮ್ಮ ಊಟ ಮಾಡಿಸಿ ಅವ್ರೋಗಿ ಮಲ್ಕೊಂಡ್ರು. ನಾನು ನನ್ನ ನೈಟ್ ರೊಟೀನ್ ಏನಿದೆ ಅದನ್ನ ಕಂಪ್ಲೀಟ್ ಮಾಡ್ಬಿಟ್ಟು ಮಲ್ಕೊಳ್ಳೋದು. ಆಕ್ಚುಲಿ ವೀಕಲ್ 3 times ಈ ತರ ನಾನು ನೈಟ್ ರೊಟೀನ್ ನ ಕಂಪ್ಲೀಟ್ ಮಾಡ್ಕೊಂತೀನಿ. ಏರ್ ಕೇರ್ ಆಗಿರ್ಬೋದು, ಸ್ಕಿನ್ ಕೇರ್ ಆಗಿರ್ಬೋದು. ಆಗಿದೆ ಸ್ವಲ್ಪ ನಾಳೆ ಕಾಲೇಜ್ ಸ್ವಲ್ಪ ಐಟಮ್ಸ್ ತೊಗೊಂಡು ಹೋಗಬೇಕು. ಸೊ ದಟ್ ಎಲ್ಲ ಇಲ್ಲೇ ಇಟ್ಟಿದ್ದೀನಿ. ಇವತ್ತಿನ ಲಾಗ್ ಇಷ್ಟೇ ಆಗಿರುತ್ತೆ. ನಾಳೆ ಸ್ವಲ್ಪ ಕಾಲೇಜ್ ಹತ್ರ ಹೋಗಬೇಕು, ಇಂಪಾರ್ಟೆಂಟ್ ವರ್ಕ್ ಇದೆ. ಸೊ ನಾಳೆ ಸಿಗೋಣ ಗೈಸ್. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.